ಚಾಲಕ ಮಾಲಕರ ಸಂಘಗಳ ಒಕ್ಕೂಟದ ಈ ಪತ್ರಿಕಾ ಪ್ರಕಟಣೆಗಾಗಿ ಬಂದಂಥ ಎಲ್ಲ ಮಾಧ್ಯಮದ ಮಿತ್ರರಿಗೆ ಆರ್ಥಿಕ ಸ್ವಾಗತವನ್ನು ಮಾಡುತ್ತಾ, ವೇದಿಕೆಯಲ್ಲಿ ಒಕ್ಕೂಟದ ಅಧ್ಯಕ್ಷರಾದಂಥ ಭರತ್ ಕುಮಾರ್, ಗೌರವಾಧ್ಯಕ್ಷರಾದಂತಹ ಶೇಖರ್ ದೇರ್ಲಗಟ್ಟೆ, ಪ್ರಧಾನ ಕಾರ್ಯದರ್ಶಿಯಿಂದ ಲೋಕೇಶ್ ಶೆಟ್ಟಿ, ಕೋಶಾಧಿಕಾರಿ ಉದಯಕುಮಾರ್, ಗೌರವ ಸಲಹೆಗಾರರಂಥ ಕೃಷ್ಣರಾಜ್ ಕೇಶವ್ ಶೆಟ್ಟಿ, ಕಿರಣ್ ಪೂಜಾರಿ, ಸಂಘಟನಾ ಕಾರ್ಯದರ್ಶಿ ವಿವೇಕ್ ಇವರ ಸಮ್ಮುಖದೊಂದಿಗೆ ನಮ್ಮ ಸಹ ಕಾರ್ಯದರ್ಶಿ ಮೊಹಮ್ಮದ್ ಇಲಿಯಾಸ್ ಇವರ ಸಮ್ಮುಖದೊಂದಿಗೆ ಇವತ್ತಿನ ಈ ಪತ್ರಿಕಾ ಪ್ರಕಟಣೆಯ ಈ ಒಂದು ಮಾಧ್ಯಮದೊಂದಿಗೆ ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದು ರಿಕ್ಷಾ ಪಾರ್ಕ್ಗಳಲ್ಲಿ ಜಿಲ್ಲಾಧಿಕಾರಿಯವರ ಆದೇಶ ಆಗಲಿಲ್ಲ, RTI ಮೀಟಿಂಗ್ ಕೂಡ ಆಗಲಿಲ್ಲ, ಯಾವುದೇ ಒಂದು ನಿಬಂಧನೆಗಳು ಬರಲಿಲ್ಲ ಎಂಬ ಒಂದು ಊಹಾಪೋಹಗಳನ್ನು ಇವತ್ತು ನಾವು ಸ್ಪಷ್ಟನೆ ಕೊಡಲಿಕ್ಕೆ ಈ ಪತ್ರಿಕಾ ಮಾಧ್ಯಮದ ಮುಂದೆ ಬಂದಿದ್ದೇವೆ. ಇವತ್ತು ನಾವು 2019ರಿಂದ ಎಲೆಕ್ಟ್ರಿಕಲ್ ರಿಕ್ಷಾದ ವಿಚಾರದೊಂದಿಗೆ ಹಲವಾರು ಪ್ರತಿಭಟನೆ ಹೋರಾಟ ಮುಖಾಂತರ ನಾವು ಸಮಾನ ಮನಸ್ಕ ರಿಕ್ಷಾ ಚಾಲಕರೊಟ್ಟಿಗೆ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಿ ಜಿಲ್ಲಾಡಳಿತಕ್ಕೆ ಒಂದು ಎಚ್ಚರಿಕೆಯ ಒಂದು ಸಂದೇಶವನ್ನು ನಾವು ರವಾನಿಸಿದ್ದೇವೆ. ಆದರೂ ಕೂಡ ಯಾವುದೇ ಒಂದು ಈ ಒಂದು ವಿಚಾರಕ್ಕೆ ನಮಗೆ ಸ್ಪಷ್ಟನೆ ಸಿಗದಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರನ್ನು ಕೂಡ ನಾವು ಮೀಟಾಗಿ ಅವರಿಗೂ ಕೂಡ ನಮ್ಮ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಅಲ್ಲಿಂದ ಕೂಡ ನಾವು ಇತ್ತೀಚೆಗೆ ನಮ್ಮ ಸಾರಿಗೆ ಇಲಾಖೆಗೆ ಸಾರಿಗೆ ಸಚಿವರು ಆಗಮಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನಾವು ಮನವಿಯನ್ನು ಕೊಟ್ಟು ಬೆಂಗಳೂರಿನ ಸಾರಿಗೆ ಆಯುಕ್ತರಾದಂತಹ ಮಲ್ಲಿಕಾರ್ಜುನ್ ಅವರ ಬಳಿ ನಾವು ಈ ವಿಚಾರವನ್ನು ಪ್ರಸ್ತಾಪಿಸಿದಾಗ ಅವರು ಸದ್ಯಕ್ಕೆ ಒಂದು ಸ್ವಲ್ಪ ದಿನ ಕಾಯಿರಿ, ನಿಮ್ಮ ಈ ಒಂದು ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ಪರಿಹರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತೇವೆ ಎಂದು ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟರು. ಅಲ್ಲಿಂದ ನಾವು ಹೋರಾಟವನ್ನು ಮಾಡುತ್ತಾ ನಾವು ಅಂದಿನ ಜಿಲ್ಲಾಧಿಕಾರಿ ಮುಲಾಯಿಮ್ ಗಿಲನ್ ಅವರ ಬಳಿ ಒಂದು ನಿಯೋಗವನ್ನು ನಮ್ಮ ಮನವಿ ಮೂಲಕ ಪ್ರಸ್ತಾಪಿಸಿ ಅದಕ್ಕೊಂದು ಸಭೆಯನ್ನು ಕರೆದಾಗ ಅಲ್ಲಿ ಅವರು ಒಂದು ಹುಡಾಪೆ ವರ್ತನೆಯನ್ನು ನಮಗೆ ತೋರಿಸಿದರು. 115 ಆಟೋ ರಿಕ್ಷಾವನ್ನು ರಿಜಿಸ್ಟರ್ ಮಾಡಲಿಕ್ಕೆ ನಿಮಗೆ ಏನು ಅಭ್ಯಂತರ ಅಂತ ಕೇಳುವಾಗ ನಾವು ಮಂಗಳೂರು ನಗರದಲ್ಲಿ ಆಟೋ ರಿಕ್ಷಾಗಳನ್ನು 115 ಮುಖಾಂತರ ನೀವು ಮುಖಾಂತರ ಒಂದು ಆದೇಶವನ್ನು ಮಾಡಿ, ಆದರೆ ಮಂಗಳೂರು ನಗರಕ್ಕೆ ಇದನ್ನು ಸೀಮಿತಗೊಳಿಸಿ ಎಂಬ ಒಂದು ಸಂದೇಶವನ್ನು ಮುಲಾಯಿಮ್ ಗಿಲನ್ಗೆ ನಾವು ಕೊಟ್ಟಿದ್ದೇವೆ. ಆದರೂ ಅವರು ಅದನ್ನು ಗಣನೆಗೆ ತೆಗೆದುಕೊಳ್ಳದಿದ್ದಾಗ ಪುನಃ ಅವರನ್ನು ಪುನರಪಿ ನಾವು ಮೀಟಾದಾಗ ನಿಮ್ಮ ಎಲ್ಲ ಸಮಸ್ಯೆಯನ್ನು ಸರಿಯಾಗಿದೆ, ನಾನು ಆದಷ್ಟು ಬೇಗ ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡ್ತೇನಂತ ಹೇಳಿದ್ರು. ಅವರು ಕೂಡ ವರ್ಗಾವಣೆ ಆಗಿ ಅವರು ಹೋದರು. ಅಂದಿನಿಂದ ನಾವು ಇಲ್ಲಿಯ ಈಗ ಹೊಸ ಜಿಲ್ಲಾಧಿಕಾರಿಯಾದಂತಹ ದರ್ಶನ್ HP ಇವರ ಬಳಿ ನಾವು ಒಂದು ನಿಯೋಗವನ್ನು ಕೊಂಡೋದಾಗ ಅವರು ಕೂಡ ಸಾರಿಗೆ ಇಲಾಖೆಯ ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಇವತ್ತು ಇತ್ತೀಚೆಗೆ ಒಂದು ಸಾರಿಗೆ ಪ್ರಾಧಿಕಾರದ ಒಂದು ಸಭೆಯನ್ನು ಕರೆದು ಆ ಒಂದು ನಡವಳಿಯಲ್ಲಿ ನಮ್ಮ ಬ್ಯಾಟ್ರಿ ಚಾಲಿತ ರಿಕ್ಷಾದ ವಿಚಾರ ಎಲ್ಲ ಅಹವಾಲುಗಳನ್ನು ಭರತ್ ಕುಮಾರ್ ಅವರ ಒಂದು ಅಹವಾಲನ್ನು ಈಗ ಮಂಗಳೂರು ನಗರದಲ್ಲಿ ಹೆಚ್ಚುತ್ತಿರುವ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳ ಕಾರ್ಯದಿಂದ ನಗರದ ರಿಕ್ಷಾ ಚಾಲಕರಿಗೆ ತೊಂದರೆಯಾಗುವಂಥ ಸಂದರ್ಭದಲ್ಲಿ ಇದನ್ನು ಈ ಒಂದು ಮನವಿ ಮುಖಾಂತರ ಒಂದು ಅಹವಾಲನ್ನು ಕೊಟ್ಟರು. ನಾನು ಕೂಡ ನನ್ನ ಬಳಿಯಲ್ಲಿದ್ದ ಒಂದು ಮನವಿಯನ್ನು 18/8/25
ಮಾನ್ಯ ಅಧ್ಯಕ್ಷರ ಪ್ರಾಧಿಕಾರದ ಅಧ್ಯಕ್ಷತೆಯಲ್ಲಿ ಮಂಗಳೂರು ಭಾಗವಹಿಸಿದ ಸಭೆಯಲ್ಲಿ ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ದಾಖಲಾಗಿರುವ ಪ್ರಕರಣ 336/2024ರಲ್ಲಿ ಮೋಟಾರ್ ವೆಹಿಕಲ್ ಮತ್ತು ಫಿಟ್ನೆಸ್ ನಂಬರ್ 24/730/25ರ ಆದೇಶದ ಕ್ರಮವಹಿಸುವ ಬಗ್ಗೆ ಮಂಗಳೂರು ನಗರದಲ್ಲಿ ವಾಹನ ಸಂಚಲನೆ ದಟ್ಟಣೆ ನಿಯಂತ್ರಿಸುವ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಆಟೋ ರಿಕ್ಷಾ ಚಾಲಕ ಮಾಲಕರ ಸಂಘಗಳ ಒಕ್ಕೂಟದವರು ತಮ್ಮ ಮನವಿಯಲ್ಲಿ ಕೆಳಕಂಡ ಬೇಡಿಕೆಗಳನ್ನು ಈಡೇರಿಸುವಂತೆ ಅಹವಾಲನ್ನು ಸಲ್ಲಿಸಿರುತ್ತಾರೆ. ಮಂಗಳೂರು ನಗರದಲ್ಲಿ ಲಗಾಮ್ ಇಲ್ಲದೆ ಹೆಚ್ಚುತ್ತಿರುವ ಈ ಎಲೆಕ್ಟ್ರಿಕ್ ರಿಕ್ಷಾಗಳು ಆಟೋ ರಿಕ್ಷಾಗಳ ಸಂಖ್ಯೆ ಪ್ರಸ್ತುತ ಆಟೋ ರಿಕ್ಷಾವನ್ನೇ ನಂಬಿರುವ ಎಲ್ಲ ರಿಕ್ಷಾ ಚಾಲಕರಿಗೆ ಮಾರಕವಾಗಿದೆ. ಇದನ್ನು ತಕ್ಷಣದಲ್ಲಿ ತಡೆಗಟ್ಟಬೇಕು ಎಂಬ ಒಂದು ಮನವಿಯನ್ನು ದರ್ಶನ್ ಹೆಚ್ಚುವರಿಗೆ ನಾವು ಸಲ್ಲಿಸಿರುತ್ತೇವೆ. ಈ ಕಾರಣದಿಂದ 1/7/2025ರಲ್ಲಿ ರಾಜ್ಯದಲ್ಲಿ ಸಂಚರಿಸುವ ಬ್ಯಾಟರಿ ಚಾಲಿತ ಮೆಥನಾಲ್ ಮತ್ತು ಇಥನಾಲ್ ಇಂಧನ ಬಳಸಿ ಸಂಚರಿಸುವ ಸಾರಿಗೆ ವಾಹನಗಳಿಗೆ ಮೋಟಾರ್ ವಾಹನಗಳ ಕಾಯ್ದೆ 88ರ ಕಲಂ 66ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಕಲಂ 66ರ ಅಡಿಯಲ್ಲಿ ಪರ್ಮಿಟ್ ರಹದಾರಿ ಪಡೆಯುವುದರಿಂದ ವಿನಾಯಿತಿ ನೀಡಿ ಹೊರಡಿಸಿದ ಅಧಿಸೂಚನೆ ಸಂಖ್ಯೆ TD2/2019 ದಿನಾಂಕ 22ರ ಕಾನೂನನ್ನು ಹಿಂಪಡೆದಿದ್ದಾರೆ. ಯಾರು? ನಮ್ಮ ಜಿಲ್ಲಾಧಿಕಾರಿ ದರ್ಶನ್ ರವರು. ಕರ್ನಾಟಕ ಸರ್ಕಾರ ಕಾನೂನು ಸುವ್ಯವಸ್ಥೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಮೋಟಾರ್ ವಾಹನಗಳ ಕಾಯ್ದೆ 88ರ ಕಲಂ 66ರ ಸದರಿಯಲ್ಲಿ 96ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಹೊಸದಾಗಿ ನೋಂದಾವಣೆ ಆಗಿರುವ ಮತ್ತು ಈಗಾಗಲೇ ನೋಂದಾವಣೆಯಾಗಿರುವ ಬ್ಯಾಟರಿ ಚಾಲಿತ ಮೆಥನಾಲ್ ಇಥನಾಲ್ ಇಂಧನ ಬಳಸಿ ಇದುವರೆಗೆ ರಹದಾರಿ ಪಡೆದೇ ಸಂಚರಿಸುತ್ತಿರುವ ಎಲ್ಲ ಸಾರಿಗೆ ವಾಹನಗಳಿಗೆ ಸಂಬಂಧಿಸಿದ ರಹದಾರಿಯನ್ನು ಶುಲ್ಕರಹಿತ ಪರವಾನಗಿ ಮಂಜೂರು ಮಾಡಲು ಹಾಗೂ ಇನ್ನು ಮುಂದೆ ಹೊಸದಾಗಿ ಬರುವ ಬ್ಯಾಟರಿ ಚಾಲಿತ ಎಲೆಕ್ಟ್ರಿಕ್ ರಿಕ್ಷಾವನ್ನು ರಿಜಿಸ್ಟ್ರೇಷನ್ ಅನ್ನು ವಿತರಿಸಲು ಅನುಮತಿ ನೀಡಬಾರದೆಂದು ಆದೇಶಿಸಿರುತ್ತಾರೆ. 6/12/25 ಈ ಆದೇಶವನ್ನು ಹೊರಬಿದ್ದಿದೆ. ಇವತ್ತು 3,000 ಎಲೆಕ್ಟ್ರಿಕ್ ರಿಕ್ಷಾಗಳಲ್ಲಿ ವಲಯ 1ರ ಮತ್ತು ವಲಯ 2ರ ಚೌಕಾಕೃತಿ ಸ್ಟಿಕ್ಕರನ್ನು ಬಳಿಯಬೇಕು ಎಂಬ ಆದೇಶದ ಒಟ್ಟಿಗೆ ಕನಿಷ್ಠ ಮಂಗಳೂರು ನಗರದಲ್ಲಿ 5 ವರ್ಷ ನಿವಾಸಿಯಾಗಿರುವ ಬಗ್ಗೆ ದೃಢೀಕರಣ ಪತ್ರ ಸಲ್ಲಿಸತಕ್ಕದ್ದು ಬ್ಯಾಟರಿ ಎಲೆಕ್ಟ್ರಿಕ್ ರಿಕ್ಷಾಗಳಿಗೆ. ಈಗಾಗಲೇ ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ಹೊಂದಿರುವವರಿಗೆ ಈ ಎಲೆಕ್ಟ್ರಿಕ್ ಆಟೋ ರಿಕ್ಷಾವನ್ನು ಪರವಾನಗಿ ಮಂಜೂರು ಈ ಆಟೋ ರಿಕ್ಷಾವನ್ನು ಪಡೆದುಕೊಂಡಿರೋರು ಕಡ್ಡಾಯವಾಗಿ ಚಾಲನಾ ಪರವಾನಗಿ ಬ್ಯಾಜ್ ಹೊಂದಿರತಕ್ಕದ್ದು ಹಾಗೂ ಕಡ್ಡಾಯವಾಗಿ ಪರವಾನಗಿದಾರನೇ ಆಟೋ ರಿಕ್ಷಾವನ್ನು ಚಾಲನೆ ಮಾಡತಕ್ಕದ್ದು. ದಿನಾಂಕ 18/8/2021 ನಡೆದ ಪ್ರಾಧಿಕಾರದ ಸಭೆಯಲ್ಲಿ ದಿನಾಂಕ 6/12/21 ಆದೇಶದ ಜಿಲ್ಲಾಧಿಕಾರಿ ಅವರಿಂದ ಹೊರಬಿದ್ದಿದೆ. ಆದರೆ ಸಾರಿಗೆ ಇಲಾಖೆ, ಪೊಲೀಸ್ ಇಲಾಖೆ ಈ ಆದೇಶವನ್ನು ಕಾರ್ಯಗತಗೊಳಿಸಲು ವಿಳಂಬ ನೀತಿ ಅನುಸರಿಸುತ್ತಿದ್ದು, ಇನ್ನು ಮುಂದೆ ವಿಳಂಬ ನೀತಿ ಅನುಸರಿಸಿದರೆ ಈ ಎಲೆಕ್ಟ್ರಿಕ್ ರಿಕ್ಷಾಗಳನ್ನು ಪಾರ್ಕಿನಲ್ಲಿ ನಿಲ್ಲಲು ಅವಕಾಶ ನೀಡುವುದಿಲ್ಲ ಎಂಬ ಸಂದೇಶದೊಂದಿಗೆ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಇವತ್ತು ತಿಳಿಯಪಡಿಸುತ್ತೇನೆ.